9ನೇ ತರಗತಿ ಕನ್ನಡ ಗದ್ಯ ಭಾಗ 2 ಬೆಳಗಿನ ತಾಣ ಜಯಪುರ ಎಲ್ಬಿಎ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1. ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಸರಿಯಾದ ಆಯ್ಕೆ ಡಿ ಉಂಟು ಮಾಡಲಿ. 2. ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಎ ತಿನ್ನನು. 3. ಗುಂಪಿಗೆ ಸೇರದ ಪದ. ಸರಿಯಾದ ಆಯ್ಕೆ ಬಿ ಉಪಮ. 4. ಲಕ್ಷೋಪಲಕ್ಷ ಇಲ್ಲಿ ಉಂಟಾಗಿರುವ ಸಂಧಿ. ಸರಿಯಾದ ಆಯ್ಕೆ ಗುಣಸಂಧಿ. 5. ಬಣ್ಣ ಬಣ್ಣ ಈ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಸರಿಯಾದ ಆಯ್ಕೆ ಎ ದ್ವಿರುಕ್ತಿ. 6. ನೀರನ್ನು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ. ಸರಿಯಾದ ಆಯ್ಕೆ ಬಿ ದ್ವಿತೀಯ. 7. ನಡುಬಾನು ಪದ ಈ ಸಮಾಸಕ್ಕೆ ಸೇರಿದೆ. ಸರಿಯಾದ ಆಯ್ಕೆ ಸಿ ಅಂಸಿ ಸಮಾಸ. ಪ್ರಶ್ನೆಯದು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ತಿನ್ನನು ನಿಷೇಧಾರ್ಥಕ, ತಿಂದಾನು ಸಂಭವನಾರ್ಥಕ. 9. ರಾಜ ರಾಯ, ಶೃಂಗಾರ ಸಿಂಗಾರ. 10. ಉಸುಬು ಉಸುಕು, ಮುಂಡಾಸು ಪೇಟ. 11. ಕುವೆಂಪು ಶ್ರೀ ರಾಮಾಯಣ ದರ್ಶನಂ, ಶಿವರಾಮ ಕಾರಂತ, ಮುಕ್ಕಜ್ಜಿಯ ಕನಸುಗಳು. ಪ್ರಶ್ನೆ 3. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 12. ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು? ಉತ್ತರ: ಹೊರಗಡೆ 4 ಸುತ್ತಲೂ ಉಸುಕು ಹರಡಿದ್ದ ಮರುಭೂಮಿಯಂಥ ಪ್ರದೇಶದಲ್ಲಿ ರೈಗಳ ಮನೆ ಇತ್ತು. ಪ್ರಶ್ನೆ 13. ಲೇಖಕರಿಗೆ ಜೈಪುರದ ಮನೆಗಳ ಮೇಲೆ ಮೋಹವೇಕೆ? ಉತ್ತರ: ಜೈಪುರದಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದ್ದು, ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ. ಆದುದರಿಂದಲೇ ಲೇಖಕರಿಗೆ ಅವುಗಳ ಮೇಲೆ ಮೋಹವಿತ್ತು. ಪ್ರಶ್ನೆ 14. ಜೈಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ? ಉತ್ತರ: ಜೈಪುರದ ಜನರಿಗೆ ಕೆಂಪು, ಕಿತ್ತಳೆ ಮತ್ತು ಹಳದಿ ಬಣ್ಣಗಳೆಂದರೆ ತುಂಬಾ ಇಷ್ಟ. ಪ್ರಶ್ನೆ 15. ಜೈಪುರದ ಪೂರ್ವದ ರಾಜಧಾನಿ ಯಾವುದು? ಉತ್ತರ: ಜೈಪುರದ ಪೂರ್ವದ ರಾಜಧಾನಿ ಅಂಬೇರ. ಪ್ರಶ್ನೆ 16. ಲೇಖಕರಿಗಿದ್ದ ಹಂಬಲವೇನು? ಉತ್ತರ: ಜೈಪುರದಲ್ಲಿನ ಜಾನಪದ ನೃತ್ಯವನ್ನು ನೋಡಬೇಕೆಂಬ ಹಂಬಲ ಲೇಖಕರಿಗಿತ್ತು. ಪ್ರಶ್ನೆ 17. ಲೇಖಕರ ಜೈಪುರ ಭೇಟಿ ಎಷ್ಟನೆಯದಾಗಿತ್ತು? ಉತ್ತರ: ಲೇಖಕರ ಈ ಜೈಪುರದ ಭೇಟಿಯು 2ನೇದಾಗಿತ್ತು. ಪ್ರಶ್ನೆ 18. ಕಾರಂತರು ಹೇಳುವಂತೆ ತಣ್ಣೀರು ಮೀಯುವ ಅಭ್ಯಾಸ ಯಾರದು? ಉತ್ತರ: ತಣ್ಣೀರು ಮೀಯುವ ಅಭ್ಯಾಸ ಲೇಖಕರ ಮಿತ್ರರಾದ ಶ್ರೀಪತಿಯವರದಾಗಿತ್ತು. ಪ್ರಶ್ನೆ 19. ಮಿತ್ರ ರೈಗಳಿಗೆ ಯಾವುದರ ಅರಿವಿರಲಿಲ್ಲ? ಉತ್ತರ: ಅಂಬೇರ ಮತ್ತು ಜಯಪುರಗಳ ನಡುವೆ ಸಿಟಿ ಬಸ್ ಓಡಾಡುತ್ತಿತ್ತು ಎಂಬುದರ ಅರಿವು ಮಿತ್ರ ರೈಗಳಿಗೆ ಇರಲಿಲ್ಲ. ಪ್ರಶ್ನೆ 20. ಬಣ್ಣಗಾರರ ತವರೂರು ಯಾವುದು? ಉತ್ತರ: ಜೈಪುರವು ಬಣ್ಣಗಾರರ ತವರೂರು. ಪ್ರಶ್ನೆ 21. ಲೇಖಕರ ಮೊದಲ ಭೇಟಿಯಲ್ಲಿ ಅಂಬೇರದ ಗುಡಿ ಗೋಪುರ ಹೇಗಿತ್ತು? ಉತ್ತರ: ಲೇಖಕರ ಮೊದಲ ಭೇಟಿಯಲ್ಲಿ ಅಂಬೇರದ ಗುಡಿ ಗೋಪುರಗಳು ಗೂಬೆಗಳ ಮನೆಗಳಾಗಿದ್ದವು, ಅಂದರೆ ಪಾಳು ಬಿದ್ದಿದ್ದವು. ಪ್ರಶ್ನೆ 22. ಅಂಬೇರದ ಅರಮನೆಯ ಒಳಾಂಗಣ ಯಾವ ಕಲ್ಲಿನ ಬಳಕೆಯಿಂದ ರಚಿತವಾಗಿದೆ? ಉತ್ತರ: ಅಂಬೇರದ ಅರಮನೆಯ ಒಳಾಂಗಣವು ಬಿಳಿ ಆಲುಕಲ್ಲಿನಿಂದ ರಚಿತವಾಗಿದೆ. ಪ್ರಶ್ನೆ 23. ಮೀರಾಬಾಯಿ ಯಾರನ್ನು ಪೂಜಿಸುತ್ತಿದ್ದಳು? ಉತ್ತರ: ಮೀರಾಬಾಯಿಯು ಗಿರಿಧರ ನಾಗನನ್ನು ಪೂಜಿಸುತ್ತಿದ್ದಳು. ಪ್ರಶ್ನೆ 24. ರಜಪೂತದ ಸ್ತ್ರೀಯರಿಗೆ ಬಣ್ಣದ ಬಗೆಗೆ ಪ್ರೇರಣೆ ಉಂಟಾಗಲು ಕಾರಣವಾದ ಪಕ್ಷಿ ಯಾವುದು? ಉತ್ತರ: ರಜಪೂತದ ಸ್ತ್ರೀಯರಿಗೆ ಬಣ್ಣಗಳ ಬಗೆಗೆ ಪ್ರೇರಣೆ ನೀಡಿದ ಪಕ್ಷಿ ನವಿಲು. ಪ್ರಶ್ನೆ 25. ಪುರಾತನ ಖಗೋಳ ವಿಜ್ಞಾನ ಪರಿಶೀಲನಾಲಯವು ಯಾವುದು? ಉತ್ತರ: ಪುರಾತನ ಖಗೋಳ ವಿಜ್ಞಾನ ಪರಿಶೀಲನಾಲಯವು ಜಂತ್ರಮಂತ್ರ. ಪ್ರಶ್ನೆ 26. ಲೇಖಕರಿಗೆ ಜೈಪುರದ ಜಾನಪದ ನೃತ್ಯ ನೋಡಲು ವ್ಯವಸ್ಥೆ ಮಾಡಿದವರು ಯಾರು? ಉತ್ತರ: ಚೀಫ್ ಇಂಜಿನಿಯರ್ ಆದ ಗೋಪಿನಾಥರಾಯರು ಲೇಖಕರಿಗೆ ಜನಪದ ನೃತ್ಯ ನೋಡಲು ವ್ಯವಸ್ಥೆ ಮಾಡಿದರು. ಪ್ರಶ್ನೆ 27. ಯಾವ ಸಮಯದಲ್ಲಿ ಅಂಬೇರದ ಬೆಟ್ಟ ಗುಡ್ಡ ಕಣಿವೆಗಳು ಮೋಹಕತೆಯನ್ನು ತಾಳುತ್ತವೆ? ಉತ್ತರ: ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಅಂಬೇರದ ಬೆಟ್ಟ ಗುಡ್ಡ ಹಾಗೂ ಕಣಿವೆಗಳು ಹೆಚ್ಚಿನ ಮೋಹಕತೆಯನ್ನು ತಾಳುತ್ತವೆ.
ಮುಖ್ಯ ಪ್ರಶ್ನೆ 4 ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 28 ಜೈಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ. ಉತ್ತರ ಜೈಪುರದ ಬೀದಿಗಳು ಬಹಳ ಅಗಲವಾಗಿಯೂ ನೇರವಾಗಿಯೂ ಇವೆ. ಬಹು ದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಶಿ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತದೆ. ಅಲ್ಲಿನ ಪ್ರತಿಯೊಂದು ಮನೆಯು ಒಂದೊಂದು ಶೈಲಿಯದ್ದು ಅಥವಾ ಬೇರೆ ದೇಶದ್ದು ಆಗಿ ಕಾಣಿಸುವುದಿಲ್ಲ. ಪ್ರಮುಖ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿದ್ದು ಕೆಲವು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ. ಪ್ರಶ್ನೆ 29 ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು. ಉತ್ತರ ಶಿವರಾಮ ಕಾರಂತರು ಈ ಹಿಂದೆ ಅಂಬೇರಕ್ಕೆ ಹೋಗಿದ್ದಾಗ ಅಲ್ಲಿ ಜನವಸತಿ ಇರಲಿಲ್ಲ. ಅಲ್ಲಿನ ಹಲವಾರು ಪ್ರಾಚೀನ ಗುಡಿ ಗೋಪುರಗಳು ಗೂಬೆಗಳ ಮನೆಗಳಾಗಿದ್ದವು, ಅಂದರೆ ಪಾಳು ಬಿದ್ದಿದ್ದವು. ಆದರೆ ಇತ್ತೀಚಿನ ಭೇಟಿಯ ಸಮಯದಲ್ಲಿ ಆಗಿರಲಿಲ್ಲ. ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡು ವಾಸವಿದ್ದವು. ಪ್ರಶ್ನೆ 30 ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ. ಉತ್ತರ ಅಂಬೇರ ಅರಮನೆಯ ಆವರಣದ ಹಿಂದುಗಡೆ ತಗ್ಗಿನಲ್ಲಿ ಮೀರಾಬಾಯಿ ದೇವಾಲಯವಿದೆ. ಇದು ಮೀರಾಬಾಯಿಯು ಗಿರಿಧರ ನಾಗನನ್ನು ಪೂಜಿಸಿದ ಸ್ಥಳವಾಗಿದೆ. ಇಲ್ಲಿ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ಮತ್ತು ನವರಂಗಗಳಿದ್ದು ಇಡೀ ಗುಡಿಯು ಶಿಲ್ಪಕಲೆಯ ಸೊಬಗಿನಿಂದ ಕೂಡಿದೆ. ಪ್ರಶ್ನೆ 31 ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ಚಿತ್ರಿಸಿ. ಉತ್ತರ ಜೈಪುರದ ಜಾನಪದ ನೃತ್ಯವು ಜನಸಾಮಾನ್ಯರ ನೃತ್ಯವಾಗಿತ್ತು. ಇಬ್ಬರು ಯುವಕರು ಸ್ತ್ರೀಯರ ಉಡುಗೆ ತೊಟ್ಟು ಮಾರ್ವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯತೊಡಗುತ್ತಿದ್ದರು. ಅವರ ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲೂ ಜಾಣ್ಮೆ ಮತ್ತು ಚೆಲುವುಗಳೆರಡೂ ಎದ್ದು ಕಾಣುತ್ತಿದ್ದವು. ಪ್ರಶ್ನೆ 32 ಕಾರಂತರು ಮತ್ತು ಶ್ರೀಪತಿಯವರ ಸ್ನಾನದ ಪ್ರಸಂಗಗಳನ್ನು ವಿವರಿಸಿ. ಉತ್ತರ ಮಿತ್ರ ರೈಗಳ ಮನೆ ಸುತ್ತಲೂ ಮರಳು ಹರಡಿದ್ದರಿಂದ ಮಧ್ಯಾಹ್ನದ ವೇಳೆ ನಲ್ಲಿಯ ನೀರು ಕಾಯ್ದು ಬಿಸಿಯಾಗಿರುತ್ತಿತ್ತು. ಕಾರಂತರಿಗೆ ಬಿಸಿ ನೀರಿನ ಸ್ನಾನದ ಅಭ್ಯಾಸವಿತ್ತು. ಆದರೆ ಅವರ ಮಿತ್ರರಾದ ಶ್ರೀಪತಿಯವರು ತಣ್ಣೀರಿನ ಸ್ನಾನದ ಅಭ್ಯಾಸದವರು. ಹೀಗಾಗಿ ಶ್ರೀಪತಿಯವರು ಅನಿವಾರ್ಯವಾಗಿ ಆ ಬಿಸಿಯಾದ ನೀರನ್ನೇ ಆರಿಸಿ ಸ್ನಾನ ಮಾಡಬೇಕಾಗಿ ಬಂತು. ಪ್ರಶ್ನೆ 33 ಜೈಪುರದ ಹೆಂಗಸರು ಮತ್ತು ಗಂಡಸರ ಉಡುಪಿನ ವಿಶೇಷತೆಗಳೇನು. ಉತ್ತರ ಜೈಪುರದ ಜನರು ಬಣ್ಣಗಳ ಮೇಲೆ ಬಹಳ ಮೋಹವುಳ್ಳವರು. ಹೆಂಗಸರು ರಂಗು ರಂಗಿನ ಲಂಗ ಪೈಜಾಮ ಸೀರೆ ರವಿಕೆಗಳನ್ನು ತೊಡುತ್ತಾರೆ. ಗಂಡಸರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ ಅವರು ತಲೆಗೆ ಸುತ್ತುವ 30 ಮೊಳದ ಮುಂಡಾಸಿನಲ್ಲಿ 300 ಬಣ್ಣಗಳನ್ನು ಮೇಳೈಸುತ್ತಾರೆ. ಪ್ರಶ್ನೆ 34 ಅಂಬೇರದಲ್ಲಿನ ಪುಟ್ಟ ಕೆರೆ ಮತ್ತು ಉದ್ಯಾನವನದ ವಿಶೇಷತೆಗಳನ್ನು ತಿಳಿಸಿ. ಉತ್ತರ ಅಂಬೇರದ ಬುಡದಲ್ಲಿ ಒಂದು ಪುಟ್ಟ ಕೆರೆ ಇದೆ. ಕೆರೆಯ ನೋಟ ಸುಂದರವಾಗಿದ್ದು ಸುತ್ತಲಿನ ಮರಗಳಲ್ಲಿ ಹಸಿರು ತಳಿರುಗಳು ಚಿಗುರಿ ಹಚ್ಚ ಹಸುರಾಗಿ ಕಾಣುತ್ತವೆ. ಮುಂದೆ ಸುಂದರ ಉದ್ಯಾನವಿದ್ದು ಅಲ್ಲಿ ಕೆಂಪು ಕಲ್ಲಿನ ಹಳೆಯ ಕಾಲದ ಪ್ರತಿಮೆಗಳಿವೆ. ಇವುಗಳಲ್ಲಿ ರಜಪೂತ ಕೆತ್ತನೆಯ ಸರಳತೆ ವೈಖರಿ ಮತ್ತು ಭವ್ಯತೆಯನ್ನು ಕಾಣಬಹುದು. ಪ್ರಶ್ನೆ 35 ಅಂಬೇರ ಅರಮನೆಯ ಅಂತಃಪುರವನ್ನು ಕುರಿತು ಬರೆಯಿರಿ. ಉತ್ತರ ಅಂಬೇರ ಅರಮನೆಯ ಅಂತಃಪುರದ ಗೋಡೆ ಮತ್ತು ಮೇಲ್ಛಾವಣಿಗಳಲ್ಲಿ ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರ ವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದಂತ ಕಂಬ ಹಾಗೂ ಮುಚ್ಚಿಕೆಗಳು ರಚನೆಯಾಗಿವೆ. ಕತ್ತಲೆಯಲ್ಲಿ ದೀಪ ಹಚ್ಚಿದಾಗ ಪ್ರತಿಬಿಂಬಗಳಿಂದಾಗಿ ಚಾವಣಿಗೆ ನಕ್ಷತ್ರ ಲೋಕದ ಸೊಬಗು ಬರುತ್ತದೆ. ಪ್ರಶ್ನೆ 36 ಲೇಖಕರು ಹೇಳುವಂತೆ ಅಂಬೇರದಲ್ಲಿನ ಪಾನೀಯವು ಹೇಗಿತ್ತು. ಉತ್ತರ ಬೆಟ್ಟದಿಂದ ಇಳಿದು ಬಾಯಾರಿದ ಲೇಖಕರು ಬಣ್ಣ ಬಣ್ಣದ ಸೋಡಾ ಮತ್ತು ಲೆಮನೇಡ್ ಕುಡಿದರು. ಬಣ್ಣದ ಅಪಾರ ಮೋಹವಿರುವ ಅಲ್ಲಿನ ಜನ ಸೋಡಕ್ಕೂ ಕಡುಬಿನ ಬಣ್ಣವನ್ನು ಕೊಟ್ಟಿದ್ದರು. ಅದನ್ನು ಕಂಡ ಲೇಖಕರಿಗೆ ಇದು ಪಾನೀಯವೋ ಅಥವಾ ಸಾಯಿವೋ ಎಂಬ ಭ್ರಮೆ ಉಂಟಾಯಿತು. ಪ್ರಶ್ನೆ 37 ಜೈಪುರದ ಹೊಲ ಗದ್ದೆಗಳ ನೋಟ ಮತ್ತು ಅದರ ಬಗ್ಗೆ ಲೇಖಕರ ಅಭಿಪ್ರಾಯವನ್ನು ತಿಳಿಸಿ. ಉತ್ತರ ಅಂಬೇರದಿಂದ ಸಂಜೆಯ ಸಮಯದಲ್ಲಿ ಹಿಂತಿರುಗುವಾಗ ಹೊಲ ಗದ್ದೆಗಳಲ್ಲಿ ಕೋಳಿ ಕಾಗೆಗಳಿಗಿಂತ ಹೆಚ್ಚಾಗಿ ನವಿಲುಗಳ ಹಿಂಡು ಕಾಣಿಸಿತು. ಜೈಪುರದ ಜನರಿಗೆ ಬಣ್ಣದ ಬಗ್ಗೆ ಒಲವು ಮೂಡಲು ಈ ನವಿಲುಗಳೇ ಪ್ರೇರಣೆ ಎಂದು ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯ ಪ್ರಶ್ನೆ 5 ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಲೇಖಕರ ಪರಿಚಯ ಡಾಕ್ಟರ್ ಕೆ ಶಿವರಾಮ ಕಾರಂತ್. ಡಾಕ್ಟರ್ ಕೆ ಶಿವರಾಮ ಕಾರಂತರು 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟ ಎಂಬ ಗ್ರಾಮದಲ್ಲಿ ಜನಿಸಿದರು.
ಇವರು ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಚೊಮ್ಮನ ದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅರಳಿದ ಮೇಲೆ ಹಸಿವು, ಹಾವು ಮತ್ತು ಮುಖಜ್ಜಿಯ ಕನಸುಗಳು ಮುಂತಾದವು. ಇವರ ಈ ಅಪಾರ ಸಾಹಿತ್ಯ ಸಾಧನೆಗಾಗಿ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳು ಲಭಿಸಿವೆ. ಮುಖ್ಯ ಪ್ರಶ್ನೆ 6. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ವಾಕ್ಯ 39. ಅಲ್ಲಿ ಮಧ್ಯಾಹ್ನದ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಆಯ್ಕೆ: ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಅಬ್ಬುವಿನಿಂದ ಬಾರಮಕ್ಕೆ ಪ್ರವಾಸ ಕಥನದ ಬೆಡಗಿನ ತಾಣ ಜಯಪುರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕಾರಂತರು ಜಯಪುರದ ಸ್ನೇಹಿತರಾದ ರೈಗಳ ಮನೆಗೆ ಬಂದಾಗ ಆ ಮನೆಯ ಸುತ್ತಲೂ ಮರಳಿನ ಉಸುಬಿನಿಂದ ಕೂಡಿದ್ದರಿಂದ ಬಿಸಿಲಿಗೆ ನಲ್ಲಿಯ ನೀರು ಕಾದಿರುತ್ತಿತ್ತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಮರುಭೂಮಿಯ ಅತಿಯಾದ ಬಿಸಿಲಿನ ತಾಪ ಎಷ್ಟಿರುತ್ತದೆ ಎಂದರೆ ಸ್ನಾನಕ್ಕೆ ಪ್ರತ್ಯೇಕವಾಗಿ ನೀರು ಕಾಯಿಸುವ ಅಗತ್ಯತೆಯೇ ಇರುವುದಿಲ್ಲ ಎಂಬುದು ಇಲ್ಲಿನ ಸ್ವಾರಸ್ಯ. ವಾಕ್ಯ 40. ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಆಯ್ಕೆ: ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಅಬ್ಬುವಿನಿಂದ ಬಾರಮಕ್ಕೆ ಪ್ರವಾಸ ಕಥನದ ಬೆಡಗಿನ ತಾಣ ಜಯಪುರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶಿವರಾಮ ಕಾರಂತರು 15 ವರ್ಷಗಳ ಹಿಂದೆ ಜಯಪುರದ ಅಂಬೇರಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಪ್ರಾಚೀನ ಗುಡಿ ಗೋಪುರಗಳು ಗೂಬೆಗಳ ಮನೆಗಳಾಗಿದ್ದವು. ಆದರೆ ಈಗ ಅಲ್ಲಿ ನೂರಾರು ಸಿಂಧಿ ಕುಟುಂಬಗಳು ಮನೆ ಮಾಡಿಕೊಂಡಿವೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಒಂದು ಕಾಲದ ಭವ್ಯ ರಾಜಧಾನಿಯಾಗಿದ್ದ ಅಂಬೇರ ಜನವಸತಿ ಇಲ್ಲದಿದ್ದಾಗ ಎಷ್ಟು ಅನಾಥವಾಗಿ ಮತ್ತು ಪಾಳು ಬಿದ್ದಿತು ಎಂಬುದನ್ನು ಈ ವಾಕ್ಯ ಮಾರ್ಮಿಕವಾಗಿ ತಿಳಿಸುತ್ತದೆ. ವಾಕ್ಯ 41. ಚಾವಡಿಗೆ ನಕ್ಷತ್ರಲೋಕದ ಸೊಬಗನ್ನು ಕೊಡುತ್ತದೆ. ಆಯ್ಕೆ: ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಅಬ್ಬುವಿನಿಂದ ಬಾರಮಕ್ಕೆ ಪ್ರವಾಸ ಕಥನದ ಬೆಡಗಿನ ತಾಣ ಜಯಪುರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಅಂಬೇರ ಅರಮನೆಯ ಅಂತಸ್ತಿನ ಒಂದು ಚಾವಡಿಯಲ್ಲಿ ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಗೋಡೆಗಳಿಗೆ ಅಂಟಿಸಲಾಗಿದೆ. ಕತ್ತಲೆಯಲ್ಲಿ ದೀಪ ಹಚ್ಚಿದಾಗ ಅದು ಹೇಗೆ ಕಾಣುತ್ತಿತ್ತು ಎಂದು ಕಾರಂತರು ತಿಳಿಸಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಕತ್ತಲೆಯಲ್ಲಿ ಅಲ್ಲಿ ಒಂದು ಸಣ್ಣ ದೀಪ ಹಚ್ಚಿದರೂ ಸಾಕು, ಕನ್ನಡಿಯ ಸಾವಿರಾರು ಚೂರುಗಳಲ್ಲಿ ಅದರ ಪ್ರತಿಬಿಂಬ ಮೂಡಿ ಇಡೀ ಕೊಠಡಿಯೇ ನಕ್ಷತ್ರ ಲೋಕದಂತೆ ಕಂಗೊಳಿಸುತ್ತದೆ ಎಂಬ ಕಲಾತ್ಮಕ ಸೌಂದರ್ಯ ಇಲ್ಲಿ ವ್ಯಕ್ತವಾಗಿದೆ. ವಾಕ್ಯ 42. ಜೈಪುರ ಬಣ್ಣಗಾರರ ತವರೂರು. ಆಯ್ಕೆ: ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಅಬ್ಬುವಿನಿಂದ ಬಾರಮಕ್ಕೆ ಪ್ರವಾಸ ಕಥನದ ಬೆಡಗಿನ ತಾಣ ಜಯಪುರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಜೈಪುರದ ಜನರು ಬಣ್ಣದ ಬಗೆಗೆ ಅಪಾರ ಮೋಹವುಳ್ಳವರು. ಬಣ್ಣ ಹಾಕುವ ಕುಶಲ ಕಾರ್ಮಿಕರು ಈ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ ಎಂದು ಕಾರಂತರು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಜೈಪುರದ ಜನರ ಬಣ್ಣದ ವ್ಯಾಮೋಹ ಈ ಊರನ್ನು ಬಣ್ಣದ ತವರೂರನ್ನಾಗಿ ಮಾಡಿದೆ ಎಂಬುದು ಈ ಮಾತಿನ ಸ್ವಾರಸ್ಯ. ವಾಕ್ಯ 43. ನಮ್ಮ ಪಾಲಿಗೆ ದೊರೆತ ಕುಡಿಯಬಹುದಾದ ಪಾನೀಯವೂ ಅದೊಂದೇ. ಆಯ್ಕೆ: ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಅಬ್ಬುವಿನಿಂದ ಬಾರಮಕ್ಕೆ ಪ್ರವಾಸ ಕಥನದ ಬೆಡಗಿನ ತಾಣ ಜಯಪುರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಅಂಬೇರದ ಬೆಟ್ಟ ಹಿಡಿದ ಶಿವರಾಮ ಕಾರಂತರು ದಾಹದಿಂದಾಗಿ ಅಲ್ಲಿನ ಸೋಡಾ ಲೆಮನೇಡ್ ಕುಡಿದರು. ಅದರ ಬಣ್ಣ ಕಂಡು ಭ್ರಾಂತರಾದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಬಣ್ಣದ ವ್ಯಾಮೋಹ ಅಲ್ಲಿನ ಪಾನೀಯಗಳನ್ನು ಬಿಟ್ಟಿಲ್ಲ ಎನ್ನುವ ಹಾಸ್ಯ ಮಿಶ್ರಿತ ಅಭಿಪ್ರಾಯ ಇಲ್ಲಿದೆ. ವಾಕ್ಯ 44. ರಜಪೂತ ಸ್ತ್ರೀಯರಿಗೆ ಬೇರೆ ಪ್ರೇರಣೆ ಬೇಕಿಲ್ಲ. ಆಯ್ಕೆ: ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಅಬ್ಬುವಿನಿಂದ ಬಾರಮಕ್ಕೆ ಪ್ರವಾಸ ಕಥನದ ಬೆಡಗಿನ ತಾಣ ಜಯಪುರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕಾರಂತರು ಅಂಬೇರದ ಅರಮನೆ ವೀಕ್ಷಿಸಿ ಮನೆಗೆ ಹೊರಡುವಾಗ ಹೊಲ ಗದ್ದೆಗಳಲ್ಲಿ ಕಾಗೆ ಕೋಳಿಗಳಿಗಿಂತ ನವಿಲನ್ನು ಹೆಚ್ಚಾಗಿ ಕಂಡರು. ಜಯಪುರದ ಜನರಿಗೆ ಬಣ್ಣದ ಮೋಹ ಹುಟ್ಟಲು ಇದೇ ಕಾರಣ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಹೇರಳವಾಗಿ ಕಂಡುಬರುವ ನವಿಲು ಅಲ್ಲಿನ ಸ್ತ್ರೀಯರಿಗೆ ಬಣ್ಣದ ಬಗೆಗಿನ ವ್ಯಾಮೋಹಕ್ಕೆ ಪ್ರೇರಣೆಯಾಗಿದೆ ಎಂಬುದು ಸ್ವಾರಸ್ಯ. ವಾಕ್ಯ 45. ಕಾಲಿನ ನಡಿಗೆಯಲ್ಲಿ ಕೈಗಳ ಚಲನೆಯಲ್ಲಿ ಜಾಣ್ಮೆ ಚೆಲುವುಗಳೆರಡು ಇದ್ದವು. ಆಯ್ಕೆ: ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಅಬ್ಬುವಿನಿಂದ ಬಾರಮಕ್ಕೆ ಪ್ರವಾಸ ಕಥನದ
ಬೆಳಗಿನ ತಾಣ ಜೈಪುರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಊರಿನ ಜನಸಾಮಾನ್ಯರ ನೃತ್ಯವಾದ ಜೈಪುರದ ಜಾನಪದ ನೃತ್ಯದಲ್ಲಿ ಇಬ್ಬರು ಯೌವನಸ್ಥ ಯುವಕರು ಸ್ತ್ರೀಯರ ಉಡುಗೆ ತೊಟ್ಟು ಮುಖ ತೋರಿಸದೆ ಕುಣಿಯುತ್ತಿದ್ದರು ಎಂದು ಲೇಖಕರು ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಜೈಪುರದ ಜನರ ಜಾನಪದ ನೃತ್ಯದಲ್ಲಿ ಕಾಲಿನ ನಡಿಗೆ ಮತ್ತು ಕೈಗಳ ಚಲನೆಯಲ್ಲಿ ಜಾಣ್ಮೆ ಮತ್ತು ಚೆಲುವು ಎರಡೂ ಇದೆ ಎಂಬುದು ಇದರ ಸ್ವಾರಸ್ಯವಾಗಿದೆ. ವಾಕ್ಯ 46 ಗಂಡಸರು ರಂಗುರಾಯರೇ. ಆಯ್ಕೆ: ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಅಬ್ಬುವಿನಿಂದ ಬಾರಮಕ್ಕೆ ಪ್ರವಾಸ ಕಥನದ ಬೆಡಗಿನ ತಾಣ ಜಯಪುರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಜೈಪುರದ ಸ್ತ್ರೀಯರು ರಂಗುರಂಗಿನ ಉಡುಗೆ ತೊಡುಗೆ ಅಭ್ಯಾಸದವರು, ಅಂತೆಯೇ ಅಲ್ಲಿನ ಗಂಡಸರು ಸಹ ಬಣ್ಣದ ವ್ಯಾಮೋಹವುಳ್ಳವರು ಎಂದು ಕಾರಂತರು ಹೇಳಿದಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ಜೈಪುರದಲ್ಲಿ ಬಣ್ಣದ ಬಗೆಗೆ ಕೇವಲ ಹೆಂಗಸರಿಗೆ ಮಾತ್ರವಲ್ಲದೆ ಗಂಡಸರಿಗೂ ಮೋಹವಿದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. ಮುಖ್ಯ ಪ್ರಶ್ನೆ 7 ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 47 ಜೈಪುರದ ಜನರಿಗೆ ಬಣ್ಣಗಳ ಬಗೆಗೆ ಇರುವ ಮೋಹವನ್ನು ತಿಳಿಸಿ. ಉತ್ತರ: ಜೈಪುರವು ಬಣ್ಣಗಾರರ ತವರೂರು. ಬಣ್ಣ ಹಾಕುವ ಕುಶಲ ಕಾರ್ಮಿಕರು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ. ಗಿಡ ಮರಗಳಿಲ್ಲದ ಮರುಭೂಮಿಯಂಥ ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ಕಣ್ಣಿಗೆ ತಂಪು ಬಣ್ಣಗಳ ಮೂಲಕವೇ ಬರಬೇಕು. ಹಾಗಾಗಿ ಇಲ್ಲಿನ ಜನರು, ಅದರಲ್ಲೂ ವಿಶೇಷವಾಗಿ ಹೆಂಗಸರು, ರಂಗುರಂಗಿನ ಲಂಗ, ಪೈಜಾಮ, ಸೀರೆ, ರವಿಕೆ ಹಾಗೂ ಮೇಲುಡುಪನ್ನು ತೊಡುವ ಅಭ್ಯಾಸದವರು. ಅವರಿಗೆ ಕೆಂಪು, ಕಿತ್ತಳೆ ಮತ್ತು ಹಳದಿ ಬಣ್ಣಗಳೆಂದರೆ ಪ್ರಾಣ. ನಿತ್ಯ ಹೋಳಿ ಹುಣ್ಣಿಮೆಯನ್ನು ಆಚರಿಸುವವರಂತೆ ಬಣ್ಣದ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ ಕಾಣಬಹುದು. ಗಂಡಸರು ಸಹ ರಂಗುರಾಯರೇ. ಅವರ ಪಂಚೆ ಮತ್ತು ಅಂಗಿಗಳಲ್ಲಿ ಬಣ್ಣ ಕಾಣಿಸದಿದ್ದರೂ ತಲೆಗೆ ಸುತ್ತುವ 30 ಮೊಣಗಳ ಮುಂಡಾಸಿನಲ್ಲಿ 300 ಬಣ್ಣಗಳು ಮೇರೈಸುವುದುಂಟು. ಸುತ್ತಿನ ಅವರ ದೇಸಿ ಮುಂಡಾಸನ್ನು ಚೆನ್ನಾಗಿ ಬಿಗಿದುಕೊಂಡಾಗ ಅವರು ಬಲು ಗಂಭೀರವಾಗಿಯೇ ಕಾಣಿಸುತ್ತಾರೆ. ಪ್ರಶ್ನೆ 48 ಅಂಬೇರ ಬೆಟ್ಟದ 3 ಅಂತಸ್ತಿನ ಅರಮನೆಯ ಒಳಾಂಗಣ ಚೆಲುವನ್ನು ವರ್ಣಿಸಿ. ಉತ್ತರ: ಅಂಬೇರದ ಅರಮನೆಯ ಮೊದಲ ಅಂತಸ್ತಿನಲ್ಲಿ ಚಿತ್ರಗೆಲಸಗಳಿಂದ ಕೂಡಿದ ಹಾಲುಗಲ್ಲಿನ ರಚನೆಯ ಪುಟ್ಟ ದೇವಾಲಯವಿದೆ. ಅದರ ಗೋಡೆ, ನೆಲ ಮತ್ತು ಸ್ತಂಭಗಳು ಹಾಲುಗಲ್ಲಿನವೇ ಆಗಿವೆ. ಮೇಲಿನ ಅಂಗಳವನ್ನೇರಿ ಹೋದರೆ ಅಲ್ಲಿ ದೊಡ್ಡದಾದ ಹಾಲುಗಲ್ಲಿನ ಸಭಾಂಗಣ ಕಂಡುಬರುತ್ತದೆ. ಅದರ ಚಾವಣಿ ರಜಪೂತ ಶೈಲಿಯ ಕಮಾನು ಮತ್ತು ಕಂಬಗಳು ತುಂಬಾ ಲಲಿತವಾಗಿದ್ದು ಪರಸ್ಪರ ಹೊಂದಿಕೊಂಡು ಸುಂದರವಾಗಿ ಕಾಣುತ್ತವೆ. ಅಲ್ಲಿಂದ 3ನೇ ಅಂತಸ್ತಿಗೆ ಹೋದರೆ ರಾಜರ ಅಂತಃಪುರವಿದ್ದು ಅಲ್ಲಿನ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ. ಎಲೆಯನ್ನು ಕೆತ್ತಿ ಬಣ್ಣದ ಕಲ್ಲುಗಳಿಂದ ಕೊರೆದು ತುಂಬಿಸಿದ ಲತಾ ಪುಷ್ಪಗಳ ಚಿತ್ರಾವಳಿಗಳು ಇಲ್ಲಿವೆ. ಇನ್ನೊಂದೆರಡು ಚಾವಣಿಗಳು ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರ ವಿಚಿತ್ರ ಪ್ರತಿರೂಪ ನಿರ್ಮಿಸಿ ಅಲಂಕರಿಸಲ್ಪಟ್ಟಿವೆ. ಕತ್ತಲೆಯಲ್ಲಿ ಅಲ್ಲಿ ದೀಪ ಹಚ್ಚಿದರೆ ಆ ಗಾಜಿನ ತುಣುಕುಗಳ ಪ್ರತಿಫಲನದಿಂದ ಇಡೀ ಚಾವಣಿಗೆ ನಕ್ಷತ್ರ ಲೋಕದ ಸೊಬಗು ಬರುತ್ತದೆ. ಪ್ರಶ್ನೆ 49 ಜಂತ್ರಮಂತ್ರ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ. ಉತ್ತರ: ಜಂತ್ರಮಂತ್ರ ಹಳೆಯ ಕಾಲದ ಪ್ರಸಿದ್ಧ ಖಗೋಳ ವಿಜ್ಞಾನ ಪರಿಚಯಾಲಯವಾಗಿದೆ. ಸುಮಾರು 400-500 ವರ್ಷಗಳ ಹಿಂದೆಯೇ ಖಗೋಳ ಶಾಸ್ತ್ರಜ್ಞರು ಗ್ರಹ, ಸೂರ್ಯ, ಚಂದ್ರ ಮತ್ತು ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಅಲ್ಲಿ ಚಿತ್ರ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ. ಅಂತಹ 16 ವಿವಿಧ ಸಾಧನಗಳ ವಿಚಿತ್ರ ರಚನೆಗಳು ಅಲ್ಲಿವೆ. ಗಳಿಗೆಯನ್ನು ಅಳೆಯುವುದಕ್ಕೆ ಮತ್ತು ಪ್ರತಿಯೊಂದು ತಿಂಗಳಿನಲ್ಲೂ ಸೂರ್ಯ ಹಾಗೂ ನಕ್ಷತ್ರಗಳ ಗತಿಯನ್ನು ಪರಿಶೀಲಿಸುವುದಕ್ಕೆ ಏನೇನು ಮಾರ್ಪಾಡು ಬೇಕೋ ಅವೆಲ್ಲವೂ ಅಲ್ಲಿವೆ. ಪ್ರತಿಯೊಂದು ಸಾಧನದ ಮೇಲೆ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದವುಗಳನ್ನು ನಮೂದಿಸಲಾಗಿದೆ. ದೂರದರ್ಶಕ ಯಂತ್ರದ ಸಹಾಯವಿಲ್ಲದೆ ಬರಿಗಣ್ಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ನಿರ್ಮಿಸಿದ ಈ ಸಾಧನಗಳು ಗಣಿತಕ್ಕೂ ಮತ್ತು ಸೂಕ್ಷ್ಮ ಪರಿಶೀಲನೆಗೂ ನಮ್ಮ ಹಿರಿಯರು ಸಲ್ಲಿಸಿದ ದೊಡ್ಡ ಕಾಣಿಕೆಯಾಗಿದೆ.